हरि ओम सागर। ನಮಸ್ತೆ ಮಹೋದಯ. ನಮಸ್ತೆ, ಹೇಗಿದ್ದೀರಿ? ಮಹೋದಯ, ಈಗ ಆರೋಗ್ಯ ಆಗಿದ್ದೀನಿ. ಸಂಪೂರ್ಣ ಆರೋಗ್ಯನಾ ಇನ್ನು ಹೇಗೆ? ಮುಕ್ಕಾಲ್ ಪರ್ಸೆಂಟ್. ಸರಿ ಸರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ, ಹೆಚ್ಚಿನ ವಿಶ್ರಾಂತಿ ತಗೊಳ್ಳಿ. ಮನೆಯಲ್ಲಿರಿ? ಮನೇಲೇ ಇದೀನಿ ಮಹೋದಯ, ಮನೆಗೆ ಬಂದೆ ಮೊನ್ನೆ. ಹಾಸ್ಪಿಟಲ್ ಹೋಗಿದ್ಯಾ? ಇಲ್ಲ, ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದೆ, ಬೇರೆ ಊರಲ್ಲಿ. ಬೇರೆ ಊರಲ್ಲಿ. ಅಪ್ಪಾಜಿ ಆಸ್ಪತ್ರೆ. ಅವ್ರ ಹಾಸ್ಪಿಟಲ್ ಇದ್ದಾರಾ? ಇಲ್ಲಿ ಬಂದ್ರು ಮೊನ್ನೆ. ರಾಮನಗರದಲ್ಲಿ ಇದ್ರು. ಸರಿ, ಸ್ವಲ್ಪ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ ಮತ್ತು ಹೊರಗಡೆ ಪದಾರ್ಥಗಳು ಅಥವಾ ಇದನ್ನೆಲ್ಲ ಮುಟ್ಟುವಾಗ ಚೂರು ಎಚ್ಚರಿಕೆ ವಹಿಸಿ. ಮಹೋದಯ. ಒಳ್ಳೆದಾಯ್ತು. ಈಗೊಮ್ಮೆ ಮಂಗಲ ಶ್ಲೋಕದಿಂದ ಆರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯೇನ ಯೋಗಾಕರೋತ್ತಂ ಪ್ರವರ್ತಿನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಒಮ್ಮೆ ಸೂತ್ರಗಳನ್ನು ಓದ್ತೀರಾ ಸರ್? ಓದ್ಲಾ? ಹೇಗೆ ಎರಡನೇ ಪಾದ. ಎರಡನೇ ಪಾದ. ಸಾಗರ್, ಮಹೋದಯ. ನಿಮ್ ಕಡೆ ಪುಸ್ತಕ ಇದೆಯಾ? ಪುಸ್ತಕ ಇದೆ. ಒಂದು ಸೂತ್ರ, ಅವರೊಂದು ಸೂತ್ರ, ಹಾಗೆ ಓದ್ತೀರಾ ಸರ್? ಇಬ್ರು ಒಂದೊಂದು ಸೂತ್ರ ಓದ್ತೀರಾ? ಇಲ್ಲ, ಒಂದ್ ಕೆಲಸ ಮಾಡ್ಲಿ, ಒಂದ್ ದಿವಸ ನೋಡ್ಕೊಂಡ್ಬಿಡ್ಲಿ ಅವನು. ಇವತ್ತೊಂದ್ಸಲ ನೀವು ಕೇಳಿಸ್ಕೊಡಿ ಸಾಗರ್. ನೋಡು, ಸೋಮವಾರದಿಂದ ನೀವೊಂದು ಅವರೊಂದು ಹಾಗೆ ಓದ್ತಾವೆ. ಅಥ ಸಾಧನ ಪಾದಃ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶತನೂಕರಣಾರ್ಥಾಶ್ಚ ಕ್ಲೇಶತನೂಕರಣಾರ್ಥಶ್ಚ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತತನು ವಿಚ್ಛಿನ್ನೋದಾರಾಣಾಂ ಅನಿತ್ಯ ಶುಚಿ ದುಃಖಾನ ಆತ್ಮಸು ದುಃಖ ಅನಾತ್ಮಸು ನಿತ್ಯ ಶುಕಿ ಸುಖಾತ್ಮ ಆಖ್ಯಾತಿ ಅವಿದ್ಯಾಖ್ಯಾತಿ ಅವಿದ್ಯಾ ದೃಗ್ದರ್ಶನ ಶಕ್ತ್ಯೋರ್ ಏಕಾತ್ಮತೆ ಏಕಾತ್ಮತಾ ಇವ ಅಸ್ಮಿತಾ ಸುಖಾನುಶಯೀ ರಾಗಃ ದುಃಖಾನುಶಯೀ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅಭಿನಿವೇಶಃ ತೇ ಪ್ರತಿಪ್ರಸ್ರವ ಹೇಯಾಃ ಸೂಕ್ಷ್ಮಾಃ ಜ್ಞಾನ ಹೇಯಾಸ್ತ್ವದ್ವೃತ್ತಯಃ ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟಜನ್ಮ ವೇದನೀಯಃ ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಸಾದ ಪರಿತಾಪ ಫಲ ಪುಣ್ಯ ಹೇತುತ್ವಾತ್ ಪರಿಣಾಮತಾಪ ಸಂಸ್ಕಾರ ದುಃಖೈರ್ಗುಣವೃತ್ತಿರ್ವಿರೋಧಾಶ್ಚ ದುಃಖಮೇವ ಸರ್ವಂ ವಿವೇಕಿನಃ ಹೇಯಂ ದುಃಖಮನಾಗತಂ ದೃಶ್ಯಯೋಃ ಸಂಯೋಗೋ ಹೇಯ ಹೇತುಃ ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷಾಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ ದೃಷ್ಟಾ ದೃಶಿಮಾತ್ರಃ ಶುದ್ಧೋಪಿ ಪ್ರತ್ಯಯಾನುಪಶ್ಯಃ ತದರ್ಥ ಏವ ದೃಶ್ಯಾಸ್ಯಾತ್ಮ ಕೃತಾರ್ಥಂ ಪ್ರತಿ ನಷ್ಟಂ ಅಪಿ ಅನಷ್ಟಂ ತದನ್ಯಾಸಾಧಾರಣತ್ವಾದ್
स्वस्वामिशक्त्योः स्वरूपो उपलब्धिहेतुः संयोगः तस्य हेतुरविद्या तदभावात् संयोगाभावो हानं तदृशेः कैवल्यं विवेकख्यातिः अविप्लवा हानोपायः तस्य सप्तधा प्रान्तभूमिः प्रज्ञा योगाङ्गानुष्ठानात् अशुद्धिक्षये ज्ञानदीप्तिः अविवेकख्यातेः यमनियमासन प्राणायाम प्रत्याहार धारणा ध्यान समादयोः अष्टावङ्गानि अहिंसा सत्या अस्तेय ब्रह्मचर्य अपरिग्रह यमाः जातिदेशकाल समयान् अवच्छिन्नाः समय अनवच्छिन्नाः सार्वभौमा महाव्रतं शौच संतोष तपस्वाध्यायेश्वर प्रणिधानानि नियमाः वितर्कबाधने प्रतिपक्षभावनं वितर्काहिंसादयः कृतकारिता अनुमोदिता लोभक्रोध मोहपूर्वका मृदुमध्यादिमात्रा दुःखानुज्ञाना अनन्तफला इति प्रतिपक्षभावनम् अहिंसा प्रतिष्ठायां तत्सन्निधौ वैरत्यागः सत्यप्रतिष्ठायां क्रियफलाश्रयत्वम् अस्तेय प्रतिष्ठायां सर्वरत्नोपस्थानं ब्रह्मचर्यप्रतिष्ठायां वीर्यलाभः अपरिग्रहस्थैर्य जन्मखदन्ता संबोधः शौचात् स्वाङ्गजुगुप्सा परे असंसर्गः सत्त्वशुद्धि सोमनस्यै सोमनस्य एकाग्र इन्द्रियजया आत्मदर्शन योग्यत्वानि च सन्तोषाद् अनुत्तमः सुखलाभः कायेन्द्रिया सिद्धिः अशुद्धिक्षया तपसः स्वाध्यायादिष्टदेवता संप्रयोगः समाधिसिद्धिः ईश्वरप्रणिधानात् स्थिरसुखमासनं प्रयत्नशैथिल्यानन्द समापत्तिभ्यां ततो द्वन्द्वानभिघातः तस्मिन् सति प्रश्वासयोः गतिविच्छेदः प्राणायामः वाक्याभ्यन्तर स्तम्भवृत्तिर्देशकाल संख्याभिः परिदृष्टो दीर्घसूक्ष्मः बाह्यभ्यन्तर विषयाक्षेपी चतुर्थः ततः क्षीयते प्रकाशावरणं धारणासु च योग्यता मनसः स्वविषया संप्रयोगे चित्तस्य स्वरूपानुकारा इव इन्द्रियाणां प्रत्याहारः ततः परमा पश्यतेन्द्रियाणाम् Yes, sir. ಈಗ ನಾವು 12ನೇ ಸೂತ್ರ ಕ್ಲೇಶಮೂಲಃ ಕರ್ಮಾಶಯಃ ದೃಷ್ಟ ಜನ್ಮವೇದನೀಯಃ ಈ ಸೂತ್ರದಲ್ಲಿ ಅದರ ಚರ್ಚೆ ಮಾಡ್ತಾ ಇದ್ದೇವೆ. ಒಂದ್ಸಲ ಭಾಷ್ಯ ಓದ್ತೀರಾ ಸರ್? क्लेशमूलः कर्माशयो दृष्टादृष्ट जन्म वेदनीयः तत्र कर्माशयः कामलोभ मोह क्रोध प्रभवः स दृष्टजन्म वेदनीयश्च दृष्टजन्म वेदनीयश्च ಎರಡು ಸರಿ ಇದೆಯಲ್ಲ ದೃಷ್ಟಜನ್ಮ ವೇದನೀಯಃ वेदनीय ಅದೃಷ್ಟಜನ್ಮ ವೇದನೀಯಶ್ಚ स दृष्टजन्म वेदनीया अदृष्टजन्म वेदनीयः च तत्र तीव्र संवेगेन मंत्रतपः समाधिभिः निर्वर्तितः ईश्वर देवता महर्षि महानुभाव नाम आराधनाद्वा यः परिनिष्पन्नः स सद्यः परिपच्यते पुण्यकर्मशय इति
तदा तीव्रक्लेशेन भीतव्याधित कृपणेषु विश्वासोपगतेषु वा महानुभावेषु वा तपस्विषु कृतः पुनरपकारः स चापि पापकर्माशयः सद्य एव परिपच्यते यथा नन्दीश्वरः कुमारो मनुष्यपरिणामं हित्वा देवत्वेन परिणतः तथा नहुषोऽपि देवानाम् इन्द्रः स्वकं परिणामं हित्वा तिर्यक्त्वेन परिणत इति तत्र नारकाणां नास्ति दृष्टजन्मवेदनीयः कर्माशयः क्लीनक्लेशान् अपि नास्त्य न अस्ति दृष्टजन्मवेदनीयः कर्माशय इति। ಕ್ಲೇಶಮೂಲಃ ಕರ್ಮಾಶಯಃ ದೃಷ್ಟಾದೃಷ್ಟಜನ್ಮವೇದನೀಯಃ. ಈ ಹಿಂದೆ ಪಂಚಕ್ಲೇಶಗಳು ಅಂತ ಹೇಳಿದ್ರು. ಅವಿದ್ಯಾ, ಅಸ್ಮಿತಾ, ರಾಗದ್ವೇಷ, ಅಭಿನಿವೇಶಗಳು ಪಂಚಕ್ಲೇಶಗಳು ಅಂತ ಹೇಳಿದ್ರು. ಆ ಪಂಚಕ್ಲೇಶಗಳನ್ನು ಕೂಡ ಲಕ್ಷಣ ಸಹಿತವಾಗಿ ವ್ಯಾಖ್ಯಾನ ಮಾಡಿ ಆಯ್ತು. ಮುಂದಿನ ಹಂತದಲ್ಲಿ ಈ ಪಂಚಕ್ಲೇಶಗಳು ಹೇಗೆ ದೃಷ್ಟ ಮತ್ತು ಅದೃಷ್ಟ ಜನ್ಮಕ್ಕೆ ಕಾರಣವಾಗುತ್ತೆ ಎಂಬಂತಹ ವಿಚಾರವನ್ನ ಈಗ ಉಪಸ್ಥಾಪನೆ ಮಾಡ್ತಾ ಇದ್ದಾರೆ. ಕ್ಲೇಶಮೂಲಃ ಕರ್ಮಾಶಯಃ ದೃಷ್ಟಾದೃಷ್ಟ ಜನ್ಮವೇದನೀಯಃ. ತತ್ರ ಪುಣ್ಯ ಅಪುಣ್ಯಾಶಯಃ ಕಾಮ ಲೋಭ ಮೋಹ ಕ್ರೋಧ ಪ್ರಭವಃ. ಈ ಕರ್ಮಾಶಯಗಳು ಸುಪ್ತವಾದಂಥದ್ದು ಪುಣ್ಯ ಮತ್ತು ಅಪುಣ್ಯವಾದಂತಹ ಕರ್ಮಗಳಿಗೆ ಮೂಲವಾಗುತ್ತೆ. ಅಂದ್ರೆ ಈ ಕ್ಲೇಶಗಳಿಂದಲೇ ಪುಣ್ಯಾಪುಣ್ಯ ಕರ್ಮಗಳು ಉಂಟಾಗ್ತವೆ. ಕ್ಲೇಶಗಳಿದ್ದಾಗ ಮನುಷ್ಯನ ಪ್ರವೃತ್ತಿಯು ಪುಣ್ಯ ಮತ್ತು ಅಪುಣ್ಯದ ಕಡೆ ಇರುವಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡುತ್ತಿದ್ದಾರೆ. ತತ್ರ ಪುಣ್ಯ ಅಪುಣ್ಯ ಕರ್ಮಾಶಯಃ ಕಾಮ ಲೋಭ ಮೋಹ ಕ್ರೋಧ ಪ್ರಭವ. ಕಾಮದಿಂದ, ಲೋಭದಿಂದ, ಮೋಹದಿಂದ, ಕ್ರೋಧದಿಂದ ಈ ಕರ್ಮಾಶಯಗಳು ಬಂದು ಸೇರ್ಕೊಳ್ತವೆ. ಸತ್ಕರ್ಮ ಆಗ್ಬೋದು, ದುಷ್ಕರ್ಮ ಆಗ್ಬೋದು, ಪುಣ್ಯ ಪಾಪ ಕರ್ಮಗಳಾಗ್ಬೋದು. ಇವೆಲ್ಲವೂ ಕೂಡ ಕ್ಲೇಶಗಳಿರುವವರೆಗೆ ನಮಗೆ ಅದು ಸುತ್ತಕೊಳ್ತಾ ಇರ್ತದೆ. ಸಹ ದೃಷ್ಟಜನ್ಮವೇದನೀಯ ಚ ಅದೃಷ್ಟಜನ್ಮವೇದನೀಯಶ್ಚ. ಅದು ಈಗಿರುವಂತಹ ಜನ್ಮ, ಪ್ರಸಕ್ತ ಜನ್ಮದಲ್ಲಿಯೂ ಫಲ ಕೊಡಬಹುದು ಅಥವಾ ಮುಂದಿನ ಜನ್ಮಗಳಲ್ಲಿಯೂ ಫಲ ಕೊಡಬಹುದು. ಇದಕ್ಕೆ ಸುಂದರವಾದಂತಹ ಉದಾಹರಣೆಯನ್ನು ನಾವು ಬ್ರಹ್ಮಸೂತ್ರದಲ್ಲಿಯೂ ಮತ್ತು ಭಗವದ್ಗೀತೆ ಈ ಎರಡರಲ್ಲೂ ನೋಡಬಹುದು. ಭಗವದ್ಗೀತೆಯಲ್ಲಿ ಗಹನಾ ಕರ್ಮಣೋ ಗತಿ ಅನ್ನುವಂತಹ ವಾಕ್ಯ ಇದೆ. ಯಾಕಂದ್ರೆ ಯಾವ ಕರ್ಮವು ಯಾವಾಗ ಯಾವ ರೀತಿಯ ಫಲ ಕೊಡ್ತದೆ ಎಂಬುದು ನಿಶ್ಚಿತವಾಗಿಲ್ಲ. ಆದ್ದರಿಂದಲೇ ಸತ್ಕರ್ಮ ಮಾಡ್ತಾ ಇರುವಂತಹ ಅನೇಕ ವ್ಯಕ್ತಿಗಳು ತುಂಬಾ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದನ್ನು ಲೋಕದಲ್ಲಿ ನೋಡ್ತೇವೆ. ಹಾಗೆ ದುಷ್ಕರ್ಮ ಮಾಡ್ತಾ ಇರುವಂತಹ ದುಷ್ಟರು ವಿಲಾಸಿ ಜೀವನವನ್ನ ನಡೆಸ್ತಾ ಇರುವುದನ್ನು ನೋಡ್ತೇವೆ. ಆದ್ದರಿಂದ ಯಥಾ ಕರ್ಮ ತಥಾ ಭೋಗ ಅಥವಾ ಸುಖಂ ಅನ್ನುವುದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ದೇರ್ ಇಸ್ ಎ ಮಿಸ್ ಮ್ಯಾಚ್. ಸತ್ಕರ್ಮ, ಶ್ರದ್ಧೆ, ಧರ್ಮನಿಷ್ಠೆ, ಸತ್ಯ ಮಾರ್ಗ ಅನುಗಾಮಿತ್ವ, ಇವು ಗುಣಗಳು ಇರುವಂಥವರು ಅನೇಕರು ಸಂಕಷ್ಟದಲ್ಲಿಯೇ ಇದ್ದಾರೆ. ಇನ್ನು ದುಷ್ಕರ್ಮ ಮಾಡಿಕೊಂಡು ಸ್ವಚ್ಛಂದವಾಗಿ ಜೀವಿಸ್ತಾ ಇರುವವರು, ಅವರು ಸುಖಿಗಳಾಗಿ ವಿಲಾಸಿಗಳಾಗಿ ಜೀವನ ನಡೆಸ್ತಾ ಇರುವುದನ್ನು ನೋಡ್ತೇವೆ. ಆದ್ದರಿಂದ ಈ ಕರ್ಮದ ಫಲವು ಈಗಲೇ ಸಿಗ್ತದೆ ಅನ್ನುವಂತಹ ನಿಯಮ ಇಲ್ಲ. ಆದ್ರೆ ಕರ್ಮಕ್ಕೆ ಫಲ ಇದ್ದೇ ಇದೆ.
ಇಷ್ಟು ನಿಯಮವನ್ನು ಹೇಳ್ತಾ ಇದ್ದಾರೆ. ಯಾವ ಕರ್ಮವನ್ನ ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ಫಲ ಇದೆ. ಆದ್ರೆ ಆ ಫಲ ಯಾವಾಗ ಬರ್ತದೆ ಗೊತ್ತಿಲ್ಲ. ಇದನ್ನ ತುಂಬಾ ವಿಸ್ತಾರವಾಗಿ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಒಂದು ಸುಂದರವಾದಂತಹ ಸೂತ್ರ ಇದೆ. ಫಲಂ ಅತ ಉಪಪತ್ತೇಹೇ, ಕರ್ಮದ ಫಲವು ಅತಃ ಅಂದ್ರೆ ಭಗವಂತನಿಂದ ಉಪಪತ್ತೇಹೇ ಪ್ರಾಪ್ತಿ ಆಗ್ತದೆ. ಕರ್ಮದ ಫಲ ಯಾವಾಗ ಅದು ಕೊಡ್ತದೆ ತನ್ನ ಫಲ ಅನ್ನೋದು ನಮಗೆ ಗೊತ್ತಾಗುವುದು. ಅದು ಅತ್ಯಂತ ಗೂಢವಾದಂತಹ ವಿಚಾರ. ಇದನ್ನೇ ಸೂಕ್ಷ್ಮವಾಗಿ ಗಹನ ಕರ್ಮಣೋಗತಿ ಅಂತ ಹೇಳಿ ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಕರ್ಮಣ್ಯಪಿ ಚ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣ್ಯಪಿ ಚ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ. ಕರ್ಮ ಯಾವುದನ್ನ ನಾವು ಮಾಡ್ತೇವೋ ಅಂದ್ರೆ ಶರೀರ, ಮನಸ್ಸು ಮತ್ತು ವಾಕ್, ಈ ಮೂರು ಕರಣಗಳಿಂದ, ದೇಹದಿಂದ ಮನಸ್ಸಿನಿಂದ ಒಬ್ಬರಿಗೆ ಒಳ್ಳೇದಾಗ್ಲಿ ಅಥವಾ ಕೆಟ್ಟದಾಗ್ಲಿ ಅನ್ನುವಂಥದ್ದು ಯೋಚನೆ ಇದೆಯಲ್ಲ, ಇದನ್ನು ಕರ್ಮದಲ್ಲೇ ಸೇರಿಸಿದ್ದಾರೆ. ಸಾಮಾನ್ಯವಾಗಿ ಕರ್ಮ ಅಂದ್ರೆ ನಾವು ಶಾರೀರಿಕವಾಗಿ ಅಥವಾ ವಾಚಿಕವಾಗಿ ಮಾಡುವುದನ್ನ ಮಾತ್ರ ಕೆಲವೊಂದ್ಸಲ ಪರಿಗಣಿಸ್ತೇವೆ. ಕೆಲವೊಂದ್ಸಲ ಶಾರೀರಿಕವಾಗಿ ಮಾಡುವುದನ್ನು ಮಾತ್ರ ಪರಿಗಣಿಸ್ತೇವೆ. ವಾಚಿಕವಾಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಉಂಟು ಮಾಡುವುದಂತೂ ಅಥವಾ ಹಾನಿಯನ್ನು ಉಂಟು ಮಾಡುವಂಥದ್ದು, ಇದು ಕೂಡ ಕರ್ಮದಲ್ಲೇ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೂತ್ರದಲ್ಲಿ ತುಂಬಾ ವಿಸ್ತೃತವಾದಂತಹ ಚರ್ಚೆ ಇದೆ. ಹೀಗೆ ಈ ಮೂರು ಕರ್ಣಗಳಿಂದ ಮಾಡುವಂತಹ ಕರ್ಮಗಳು ಅವುಗಳಿಗೆ ಫಲ ಇದ್ದೇ ಇದೆ. ಆದ್ರೆ ಆ ಕರ್ಮಗಳ ಫಲ ಯಾವ ವ್ಯಕ್ತಿಗೆ, ಯಾವ ಜೀವಿಗೆ, ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಿ ನಮಗ್ ಗೊತ್ತಾಗ್ತದೆ. ಇದನ್ನ ಕೃಷ್ಣ ಗೀತೆಯಲ್ಲೂ ಈ ಮಾತನ್ನ ಹೇಳಿದ್ದಾನೆ. ನನಗೆ ನಿನ್ನ ಪೂರ್ಣ ಕರ್ಮದ ಹಿನ್ನೆಲೆ ಗೊತ್ತು, ಆದ್ರೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಅಲ್ಲಿ ಉಲ್ಲೇಖ ಮಾಡ್ತಾನೆ. ಜ್ಞಾಪಕ ಆಗ್ತಾ ಇಲ್ಲ. ಜನ್ಮಾನಿ ತವಚಾರ್ಜುನ, ಜನ್ಮಾನಿ ತವಚಾರ್ಜುನ ಅಂತ ಎರಡನೇ ಪಾದ ಇದೆ. ಹೀಗೆ ಕರ್ಮದ ಫಲವೂ ನಿಶ್ಚಿತ, ಆದ್ರೆ ಅದರ ಕಾಲವು ಅನಿಶ್ಚಿತ. ಒಟ್ಟು ಸಾರಾಂಶ ಇಷ್ಟು. ಯಾವುದು? ಕರ್ಮದ ಫಲವು ನಿಶ್ಚಿತ, ಅದನ್ನ ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಧರ್ಮಶಾಸ್ತ್ರ ವಚನ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಇದು ಕರ್ಮ ಸಿದ್ಧಾಂತದ ಮೂಲ ತತ್ವ. ಎಲ್ಲ ಕರ್ಮಕ್ಕೂ ಫಲ ಉಂಟು, ಆ ಫಲವನ್ನು ಉಪಭೋಗಿಸಲೇಬೇಕು. ದೇರ್ ಈಸ್ ನೋ ಅದರ್ ವೇ ಎಕ್ಸೆಪ್ಟ್ ಯಾವುದು? ಈ ಜ್ಞಾನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಈ ಜ್ಞಾನಾಗ್ನಿಯ ಒಂದರಿಂದ ಮಾತ್ರ ಎಲ್ಲ ಕರ್ಮವನ್ನು ಸಮೂಲವಾಗಿ ವಿನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಜ್ಞಾನದ ಮಾರ್ಗವನ್ನು ಹೊರತುಪಡಿಸಿ ಬೇರೆ ಯಾವ ಮಾರ್ಗದಿಂದಲೂ ಕೂಡ ಕರ್ಮದ ನಾಶ ಮಾಡಲಿಕ್ಕೆ, ಕರ್ಮ ಫಲವನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲಿನ ವಿಷಯಕ್ಕೆ ಬರೋಣ. ಸಹ ದೃಷ್ಟಜನ್ಮ ವೇದನೀಯ ಚ ಅದೃಷ್ಟಜನ್ಮ ವೇದನೀಯಶ್ಚ. ಈ ಕರ್ಮಾಶಯವು ದೃಷ್ಟಜನ್ಮ ವೇದನೀಯ. ಕೆಲವೊಂದು ಕರ್ಮ ಮಾಡಿದಾಗ ಅದರ ಫಲ ಇಲ್ಲೇ ಸಿಗ್ತದೆ. ಉದಾಹರಣೆಗೆ ಪುತ್ರ ಕಾಮೇಷ್ಟಿ ಯಾಗ, ಪ್ರಾಚೀನದಲ್ಲಿ ಇದ್ದಂತಹ ಪದ್ಧತಿ. ಈಗಲೂ ಕೆಲವೊಬ್ರು ಅದನ್ನ ಪುತ್ರ ಕಾಮೇಷ್ಟಿ ಯಾಗ ಅದು ಮಾಡುವಂತಹ ಪ್ರಕ್ರಿಯೆಯೇ ಈಗ ಸಾಧ್ಯ ಇಲ್ಲ. ಹಾಗೆ ಅದನ್ನ ಹಿಂದೆ ಮಾಡ್ತಿದ್ರು ಮತ್ತು ಅದರ ಫಲ ಕೂಡ್ಲೆ ಪಡ್ಕೊಳ್ತಾ ಇದ್ರು. ಕಾರ್ಯದೃಷ್ಟ್ಯ ಯಜೇತ, ಈಗ ವೃಷ್ಟಿಕಾಮ,
ಮಳೆ ಬೇಕು ಅಂದ್ರೆ ಕಾರ್ಯದೃಷ್ಟಿ ಯಾಗ ಮಾಡಬೇಕು, ಪುತ್ರ ಬೇಕು ಅಂದ್ರೆ ಪುತ್ರ ಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಹೇಳಿ ಹಿಂದಿನ ಕಾಲದ ಒಂದು ವ್ಯವಸ್ಥೆ ಇತ್ತು. ಆ ಕಾಲದಲ್ಲಿ ಹಾಗೆ ಇದರಿಂದ ಪಡ್ಕೊಳ್ತಾ ಇದ್ರು. ಈಗಲೂ ಕೆಲವೊಂದು ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ. ಈ ಕಾಮ್ಯ ಕರ್ಮಗಳು ಅಂದ್ರೆ ವ್ರತ ಆಚರಣೆಗಳನ್ನು ಮಾಡುವಂಥದ್ದು, ಇವುಗಳ ಫಲ ಸದ್ಯವೇ ಸಿಗ್ತದೆ ಅನ್ನುವಂತಹ ಒಂದು ನಂಬಿಕೆ ಅಥವಾ ಶ್ರದ್ಧೆ ಇದೆ. ಇದನ್ನ ದೃಷ್ಟ ಜನ್ಮ ವೇದನೀಯ ಅಂತ ಹೇಳ್ತಾ ಇದ್ದಾರೆ. ಅದು ಆಗ್ಲೇ ಸಿಗುವಂತಹ ಫಲ. ಕೆಲವೊಂದು ಅದೃಷ್ಟ ಜನ್ಮ ವೇದನೀಯ. ಈಗ ನಾವು ಮಾಡುವಂತಹ ಅನೇಕ ಕರ್ಮಗಳು, ಸತ್ಕರ್ಮ ಮತ್ತು ದುಷ್ಕರ್ಮಗಳು, ಅದು ಈಗಲೇ ಫಲ ಕೊಡದೇ ಇರ್ಬೋದು, ಆದ್ರೆ ಮುಂದಿನ ಜನ್ಮಗಳಲ್ಲಿ ಅದರ ಫಲ ಇದ್ದೇ ಇರ್ತದೆ. ಹೀಗೆ ಕರ್ಮದ ಫಲವು, ಕರ್ಮಾಶಯವು ಎರಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕ್ಲೇಶ ಮೂಲ. ಈ ಕರ್ಮಾಶಯಕ್ಕೆ ಮೂಲ ಯಾವುದು ಅಂದ್ರೆ ಕ್ಲೇಶ, ಪಂಚಕ್ಲೇಶಗಳು. ಅವಿದ್ಯಾ, ಅಸ್ಮಿತಾ, ರಾಗದ್ವೇಷ, ಅಭಿನಿವೇಶಗಳೇ ಈ ಕರ್ಮಾಶಯಕ್ಕೆ ಮೂಲ. ಇಂತಹ ಕರ್ಮಾಶಯವು ದೃಷ್ಟಜನ್ಮ ವೇದನೀಯ, ಅದೃಷ್ಟ ಜನ್ಮ ವೇದನೀಯ. ಸೂತ್ರ ತುಂಬಾ ಸರಳವಾಗಿದೆ. ಕರ್ಮಾಶಯಕ್ಕೆ ಮೂಲ ಪಂಚಕ್ಲೇಶಗಳು. ಕರ್ಮಾಶಯದಿಂದ ಉಂಟಾಗುವಂಥದ್ದು ಈ ಜನ್ಮದಿಂದಲೇ ಫಲ ಸಿಗ್ಬೋದು ಅಥವಾ ಜನ್ಮಾಂತರದಲ್ಲಿ ಫಲ ಸಿಗ್ಬೋದು. ಈ ರೀತಿಯ ಎರಡು ರೀತಿಯ ಫಲಗಳು ಕರ್ಮಾಶಯಕ್ಕೆ ಇದೆ. ಇಷ್ಟೇ ಈ ಸೂತ್ರದ ತಾತ್ಪರ್ಯ. ತತ್ರ ತೀವ್ರ ಸಂವೇಗೇನ ಮಂತ್ರ ತಪಸ್ಸಮಾಧಿಭಿಃ ನಿರ್ವರ್ತಿತಃ ಈಶ್ವರ ದೇವತಾ ಮಹರ್ಷಿ ಮಹಾನುಭಾವಾನಾಂ ಆರಾಧನಾತ್ ವಾ ಯಹ ಪರಿನಿಷ್ಪನ್ನಃ ಸಹ ಸದ್ಯಃ ಪರಿಪಚ್ಯತೆ ಪುಣ್ಯಕರ್ಮಾಶಯಃ ಇತಿ. ಈ ಮಾತನ್ನ ಅನೇಕ ಸ್ಮೃತಿಕಾರರು, ಧರ್ಮಶಾಸ್ತ್ರಜ್ಞರು ಉಲ್ಲೇಖ ಮಾಡಿದ್ದಾರೆ. ಮಂತ್ರ ತಪಸ್ಸಮಾಧಿಭಿಃ ನಿರ್ವರ್ತಿತಃ ತೀವ್ರ ಸಂವೇಗೇನ, ಇದು ಮುಖ್ಯ. ತೀವ್ರ ಸಂವೇಗಾನಾಮಾಸನ್ನಃ ಹಿಂದೆ ಬಂತು ಸೂತ್ರ. ತೀವ್ರ ಸಂವೇಗ ಅಂದ್ರೆ ವೈರಾಗ್ಯ. ಸಂವೇಗ ನಾಮ ವೈರಾಗ್ಯಂ. ವೈರಾಗ್ಯ ಎಷ್ಟು ತೀವ್ರವಾಗಿರ್ತದೋ, ಮೃದು ಮಧ್ಯಾಧಿಮಾತ್ರತ್ವ ತಥೋಪಿ ವಿಶೇಷ ಅಂತನೂ ಹಿಂದೆ ಸೂತ್ರ ಉಲ್ಲೇಖ ಮಾಡಿದ್ರು. ಸೊ ವೈರಾಗ್ಯದ ಪ್ರಪೋರ್ಷನೇಟ್ ಆಗಿ ಅಥವಾ ಅನುಪಾತವಾಗಿ ಎಷ್ಟರ ಮಟ್ಟಿಗೆ ವೈರಾಗ್ಯದಿಂದ ಈ ಕರ್ಮಗಳನ್ನು ಮಾಡುತ್ತಾರೋ ಅದಕ್ಕೆ ಅನುಪಾತವಾಗಿ ಫಲ ಸಿಗ್ತದೆ ಇಹ ಜನ್ಮನಿ, ಈ ಜನ್ಮದಲ್ಲಿ. ಈಗ ವೈರಾಗ್ಯ ಭಾವನೆ ಅರ್ಧ ಭಾಗ ಇದ್ದು ಈ ಫಲವನ್ನು, ಈ ಕರ್ಮಗಳನ್ನು ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಅರ್ಧ ಫಲ ಇರುವಂತಹ ಕರ್ಮಗಳು ಸಿಗ್ತದೆ. ವೈರಾಗ್ಯವೇ ಇಲ್ಲದೆ ಕೇವಲ ಕರ್ಮ ಮಾಡಿದರೆ ಅದು ನಿಷ್ಪ್ರಯೋಜಕವಾದಂತಹ ಕರ್ಮ ಫಲಗಳನ್ನ ಕೊಡುತ್ತದೆ. ಹೀಗೆ ಉಲ್ಲೇಖ ಮಾಡ್ತಿದ್ದಾರೆ. ಅದರಲ್ಲಿ ನೋಡಿ, ಮಂತ್ರ, ತಪಃ, ಸಮಾಧಿ, ಮಂತ್ರೋಚ್ಚಾರಣೆ ಅಥವಾ ಮಂತ್ರದ ವಿನಿಯೋಗ, ಹಾಗೆಯೇ ತಪಸ್ಸು ಮತ್ತೆ ಸಮಾಧಿ, ಇವುಗಳನ್ನ ಸಮಾಧಿ ನಿರ್ವರ್ತಿತ ಈಶ್ವರ ದೇವತಾ ಮಹರ್ಷಿ ಮಹಾನುಭಾವಾನಾಂ ಆರಾಧನಾತ್ವ. ಈಶ್ವರ ಆರಾಧನೆ ಇರ್ಬೋದು, ಮಹರ್ಷಿಗಳ ಋಷಿ ದೇವತಾ ಆರಾಧನೆ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಉತ್ತರ ರಾಮಚರಿತೆಯಲ್ಲಿ ಒಂದು ಮಾತು ಬರ್ತದೆ. ಋಷಯ ದೇವತಾಶ್ಚ ಸಾಧು ವಿಧಾಸ್ಯಂತಿ. ಸರ್ವಥಾ ಋಷಯ ದೇವತಾಶ್ಚ ಸಾಧು ವಿಧಾಸ್ಯಂತಿ. ಋಷಿ ದೇವತೆಗಳು ನಮಗೆ ಮಂಗಳವನ್ನೇ ಉಂಟು ಮಾಡ್ತಾರೆ ಅನ್ನುವಂತಹ ಒಂದು ಮಾತನ್ನ ಭೌಭೂತಿ ಉತ್ತರಾಮಚರಿತೆಯಲ್ಲಿ ಬಂದಿರೋದನ್ನು ನೋಡ್ತೇವೆ. ಹೀಗೆ ಒಂದು ವಿಚಾರ ಅನೇಕ ಕಡೆ, ಅದು ಯೋಗಾದಿ ಶಾಸ್ತ್ರಗಳಲ್ಲಿರಬಹುದು ಅಥವಾ ಧರ್ಮಶಾಸ್ತ್ರ, ಪೂರ್ವಮೀಮಾಂಸಾ, ಸ್ಮೃತಿಗಳು, ಗೀತೆ, ಬ್ರಹ್ಮಸೂತ್ರ, ಉತ್ತಮವಾದಂತಹ ಕಾವ್ಯಗಳು, ಈ ರೀತಿ ಒಂದು ವಿಚಾರವು ಅನೇಕ ಕಡೆ ಪ್ರತಿಫಲನವಾಗ್ತಾ ಇರ್ತದೆ. ಇದನ್ನ ಸಂವಾದಿ ವಿಚಾರ ಸಂಕ್ರಾಂತಿ ಅಂತ ಕರೀತಾರೆ. ಒಂದು ಸಂವಾದಿ ವಿಚಾರವು ಎಲ್ಲ ಕಡೆ ಸಂಕ್ರಾಂತವಾಗಿರುತ್ತೆ. ಎಲ್ಲ ಕಡೆ ಆ ವಿಚಾರ
ವಿಭಿನ್ನ ಮುಖದಲ್ಲಿ ಪ್ರತಿಪಾದನೆ ಆಗ್ತಾ ಇರುತ್ತೆ. ಇದನ್ನ ನಾವು ಗಮನಿಸ್ಕೊಂಡ್ರೆ ಆ ವಿಚಾರದ ಪರಿಪೂರ್ಣತೆ ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ಜಾಯಿನಿಂಗ್ ದ ಡಾಟ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಆ ಡಾಟ್ಸ್ ಬೇರೆ ಬೇರೆ ಸ್ಥಾನದಲ್ಲಿ ಇರ್ತದೆ. ಆ ಬಿಂದುಗಳನ್ನ ಡಾಟ್ಸ್ ಅನ್ನ ಸೇರಿಸ್ತಾ ಹೋದ್ರೆ ನಮ್ಗೊಂದು ಪಿಕ್ಚರ್ ಸಿಗುತ್ತೆ. ಅದೇ ರೀತಿನೇ ಈ ಸಂವಾದಿ ವಿಚಾರಗಳು ಎಲ್ಲೆಲ್ಲಿ ಸಂಕ್ರಾಂತವಾಗಿದೆಯೋ ಅದನ್ನ ಒಮ್ಮೆ ನಾವು ಪರಿಶೀಲನೆ ಮಾಡಿಕೊಂಡ್ರೆ ಆ ವಿಚಾರ ಇನ್ನೂ ಪರಿಪೂರ್ಣವಾಗ್ತಾ ಹೋಗುತ್ತೆ. ಹೀಗೆ ಇಲ್ಲಿ ಈಶ್ವರ ದೇವತಾ ಮಹರ್ಷಿ ಮಹಾನುಭಾವಾನ ಹಿಂದೆ ನಮ್ಗೆ ಇದೇ ಮೊದಲನೆಯ ಪಾದದಲ್ಲಿ ಪರಿಕರ್ಮ ಹೇಳುವಾಗ ಈ ಮಾತು ಬಂದಿತ್ತು. ಮಹಾನುಭಾವರ ಚಿತ್ತವನ್ನ ಧ್ಯಾನ ಮಾಡಬೇಕು ಅಂತ ಹೇಳಿ ಬಂದಿತ್ತು. ಏನು ವೀತರಾಗ ವಿಷಯಂ ವಾಚಿತ್ತಂ, ವೀತರಾಗ ವಿಷಯಂ ವಾಚಿತ್ತಂ. ಯಾರು ಮಹಾನುಭಾವರ ಸತ್ವರಜಸ್ತಮೋ ಗುಣಗಳನ್ನ ಮೀರಿದಂತಹ ಪರಿಶುದ್ಧ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ ಧ್ಯಾನಿಸ್ತಾರೋ, ಅವರ ಚಿತ್ತವನ್ನು ಧ್ಯಾನಿಸ್ತಾರೋ, ಅದರಿಂದಲೂ ಕೂಡ ಪರಿಕರ್ಮ, ಚಿತ್ತ ಸಮಾಧಾನ ಉಂಟಾಗ್ತದೆ ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡಿದ್ರು. ಅದರದ್ದೇ ವಿಚಾರ ಇಲ್ಲೂ ಬರ್ತಾ ಇದೆ. ಮಹರ್ಷಿ ಮಹಾನುಭಾವಾನ ಮಹಾಜನೋ ಏನ ಗತಸ್ಸ ಪಂಥಾಹ ಅಂತ ಹೇಳಿ ಒಂದು ಮಾತು. ಋಷಯಶ್ಚ ಭಿನ್ನಾಹ ಸ್ಮೃತಯಶ್ಚ ಭಿನ್ನಾಹ ನೈಕೋ ಋಷರಿಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥಾಹ. ಋಷಿ ವಾಕ್ಯಗಳು ಮತ್ತು ಸ್ಮೃತಿ ವಾಕ್ಯಗಳು ಎಲ್ಲವನ್ನೂ ಪರಿಶೀಲನೆ ಮಾಡಿದ್ರೆ ಕೆಲವೊಂದು ಬಾರಿ ಅವುಗಳಲ್ಲೂ ಕೂಡ ಇರೋದನ್ನ ಗಮನಿಸಿರ್ತಾರೆ ಪಂಡಿತರು. ಋಷಯಶ್ಚ ಭಿನ್ನಾಹ, ಒಬ್ಬರು ಋಷಿಗಳು ಭಕ್ತಿ ಮಾರ್ಗವನ್ನ ಹೇಳಿದ್ರೆ ಇನ್ನೊಬ್ರು ಧ್ಯಾನ ಯೋಗವನ್ನ ಹೇಳ್ತಾರೆ, ಮತ್ತೊಬ್ರು ಕರ್ಮಯೋಗವನ್ನ ಹೇಳ್ತಾರೆ. ಎಲ್ಲವನ್ನೂ ಹೇಳ್ತಾನೆ ಶ್ರೀಕೃಷ್ಣ. ಹೀಗೆ ಋಷಯಶ್ಚ ಭಿನ್ನಾಹ ಸ್ಮೃತಯಶ್ಚ ಭಿನ್ನಾಹ, ಸ್ಮೃತಿಗಳು ಕೂಡ ಒಂದು ಸ್ಮೃತಿಯ ವಚನವು ಮತ್ತೊಂದು ಸ್ಮೃತಿಗೆ ವಿರುದ್ಧವಾಗಿರೋದನ್ನು ನೋಡ್ತೇವೆ. ಋಷಯಶ್ಚ ಭಿನ್ನಾಹ ಸ್ಮೃತಯಶ್ಚ ಭಿನ್ನಾಹ ನೈಕೋ ಋಷಿರ್ಯಸ್ಯ ಮತಂ ಪ್ರಮಾಣ. ಯಾವ ಒಬ್ಬ ಋಷಿಯ ಮತವೇ ಪ್ರಮಾಣ ಅಂತ ಹೇಳಿ ಎಲ್ಲರೂ ಒಪ್ಪೋದಿಲ್ಲ. ಕೆಲವೊಂದು ವಾಕ್ಯ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಋಷಿ ಮಾತುಗಳನ್ನು ಮಾತ್ರ ಒಪ್ಕೊಳ್ತಾರೆ. ಆದ್ರಿಂದ ಸಾರ್ವಕಾಲಿಕವಾಗಿ ಒಬ್ಬ ಋಷಿಯ ಮಾತನ್ನ ಮಾತ್ರ ನಂಬ್ತೇವೆ ಅಂತ ಹೇಳಿ ಎಲ್ಲೂ ಇಲ್ಲ, ಸ್ಮೃತಿಯಲ್ಲೂ ಇಲ್ಲ, ಅಥವಾ ಧರ್ಮಶಾಸ್ತ್ರ, ಇತಿಹಾಸ, ಪುರಾಣ ಎಲ್ಲೂ ಇಲ್ಲ ಆ ಥರ. ನೈಕೋ ಋಷರಿಯಸ್ಯ ಮತಂ ಪ್ರಮಾಣ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಈ ಧರ್ಮದ ತತ್ವವು ಅತ್ಯಂತ ಸೂಕ್ಷ್ಮ ಮತ್ತು ಜಟಿಲವಾದಂತಹ ವಿಷಯ. ಆದ್ದರಿಂದ ಮಹಾಜನೋ ಏನ ಗತಸ್ಸ ಪಂಥ. ಈ ರೀತಿಯಾದಂತಹ ಜಟಿಲ ಧರ್ಮತತ್ವವನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಮಹಾಜನ ಏನ ಗತಸ್ಸ ಪಂಥ, ಮಹಾನುಭಾವರು ಹೇಗೆ ಜೀವಿಸಿದ್ರು, ಹೇಗೆ ಬೋಧಿಸಿದ್ರು ಅಲ್ಲ, ಬೋಧನೆ ಬೇರೆ ಸಾಧನೆ ಬೇರೆ, ಹೇಗೆ ಅವರು ಸಾಧಿಸಿದ್ರು ತಮ್ಮ ಜೀವನದಲ್ಲಿ, ಆ ಸಾಧನೆಯ ಬೆಳಕಿನಲ್ಲಿ ಸಂಚರಿಸುವಂಥದ್ದು ಶ್ರೇಯಸ್ಸು ಅಂತ ಹೇಳಿ ತುಂಬಾ ಸುಂದರವಾಗಿ ಆ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅದೇ ವಿಚಾರ ಬರ್ತಾ ಇದೆ. ಈಶ್ವರ ದೇವತಾ ಮಹರ್ಷಿ ಮಹಾನುಭಾವಾನಾಂ ಆರಾಧನಾತ್ವ. ಅಂತಹ ಹುತಾತ್ಮರ ಆರಾಧನೆಯಿಂದ ಯಹ ಪರಿನಿಷ್ಪನ್ನ ಸಹ ಸದ್ಯ ಪರಿಪಚ್ಯತೆ ಪುಣ್ಯಕರ್ಮಾಶಯ. ಅಂತಹ ಪುಣ್ಯಾತ್ಮರ, ಮಹಾನುಭಾವರ ಆರಾಧನೆಯಿಂದ ಸದ್ಯ ಫಲ ಸಿಗ್ತದೆ ಎನ್ನುವಂತಹ ವಿಚಾರ ಇದೆ. ಕೆಲವೊಂದು ಫಲಗಳು ನಮಗೆ ದೀರ್ಘಕಾಲದ ನಂತರ ಸಿಗ್ತದೆ. ಈಗ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ಅದು 2 ವರ್ಷಕ್ಕೋ ಅಥವಾ ಎಷ್ಟು ವರ್ಷಕ್ಕೆ ಫಿಕ್ಸ್ ಮಾಡ್ತೀವೋ ಅದರ ನಂತರ ಅದರ ಫಲ ಸಿಗ್ತದೆ ಸಾಮಾನ್ಯವಾಗಿ. ಈಗ ನಾವು ಅದನ್ನ ಮೊದಲು ತಗೊಳ್ಬಹುದು, ತಿಂಗಳು ತಗೊಳ್ಬಹುದು, ಆ ಥರದ್ದೆಲ್ಲ ಪ್ರಾವಿಷನ್ಸ್ ಇದೆ. ಬಟ್
ಸಾಮಾನ್ಯವಾಗಿ ಫಿಕ್ಸೆಡ್ ಡೆಪಾಸಿಟ್ಸ್ ದೀರ್ಘಕಾಲದ ನಂತರ ಅದರ ಫಲ ಸಿಗ್ತದೆ. ಈಗ ಮ್ಯೂಚುವಲ್ ಫಂಡ್ಸ್ ಅದು ದೀರ್ಘಕಾಲದ ನಂತರ ಫಲ ಸಿಗ್ತದೆ. ಆದ್ರೆ ರೆಕರಿಂಗ್ ಡೆಪಾಸಿಟ್ಸ್ ಅದು ಸಾಮಾನ್ಯವಾಗಿ 1 ವರ್ಷದ ನಂತರ ಅದರ ಫಲ ಸಿಗ್ತದೆ. ಈ ವರ್ಷ 1 ವರ್ಷದ ನಂತರ ಅದಕ್ಕೆ ಫಲ ಸಿಗ್ತದೆ. ಆದ್ರೆ ಈ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲೆಲ್ಲ ಕೆಲವೊಬ್ರು ಇಂಟ್ರಾಡೇ ಅಂತ ಆಡ್ತಾರೆ. ಅಂದ್ರೆ ಬೆಳಗ್ಗೆ ಹಾಕಿ ಸಂಜೆ ತಗೊಳ್ಳೋದು ಅಥವಾ 1 ವಾರದಲ್ಲಿ ತೆಗೆದುಕೊಳ್ಳುವಂಥದ್ದು, ಆ ತರದ್ದೆಲ್ಲ ಹೋದ್ರೆ ಪೂರ್ಣ ಹೋಗಿರ್ತದೆ, ಬಂದ್ರೆ ಅವತ್ತಿನ ದಿನವೇ ಸಿಗ್ತದೆ ಅದರ ಫಲ. ಹಾಗೆ ಈ ಕೆಲವೊಂದು ಕರ್ಮದ ಫಲವೂ ಕೂಡ ಸದ್ಯ ಪರಿಪಚ್ಯತೆ, ಅದು ಕೂಡಲೇ ಫಲ ಸಿಗುವಂಥದ್ದು. ಸಾಮಾನ್ಯವಾಗಿ ಕಾಮ್ಯ ಕರ್ಮಗಳೆಲ್ಲವೂ ಕೂಡ ಸದ್ಯ ಫಲ ಪ್ರಾಪ್ತ್ಯರ್ಥಂ ಕ್ರಿಯಮಾಣಾನಿ ಕಾಮ್ಯಕರ್ಮ. ಸದ್ಯ ಪರಿಪಚ್ಯತೆ ಪುಣ್ಯಕರ್ಮಾಶಯ. ಈ ಪುಣ್ಯಕರ್ಮಾಶಯವು ಆ ಕೂಡಲೇ ಫಲವನ್ನ ಕೊಡ್ತದೆ. ಈಗ ಉದಾಹರಣೆಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗ್ತದೆ ಅಂದ್ರೆ ವ್ಯರ್ಥ ಅದು. ಅಥವಾ ವೃಷ್ಟಿಕಾಮ ಕಾರ್ಯವೃಷ್ಟಿ ಯಾಗ ಮಾಡಿ ಅದು ಮುಂದಿನ ಜನ್ಮಾಂತರದಲ್ಲಿ ಶುಭವಾಗ್ತದೆ ಅಂದ್ರೆ ಅದು ವ್ಯರ್ಥ. ಆದ್ದರಿಂದ ಕೆಲವೊಂದು ಕರ್ಮವನ್ನ ಅದರಿಂದ ಸ್ಮೃತ್ಯುಕ್ತ ಕರ್ಮಗಳು, ಈಗ ನಾವು ಶ್ರುತ್ಯುಕ್ತ ಕರ್ಮಗಳನ್ನ ಮಾಡ್ಲಿಕ್ಕೆ ಸಮರ್ಥರೂ ಅಲ್ಲ, ಶಕ್ತರೂ ಅಲ್ಲ, ಜ್ಞಾನಿಗಳೂ ಅಲ್ಲ. ಅರ್ಥಿ ಸಮರ್ಥೋ ವಿದ್ವಾನ್ ಯಜೇತ, ಅರ್ಥವೂ ಇಲ್ಲ, ಸಾಮರ್ಥ್ಯವೂ ಇಲ್ಲ, ವಿದ್ವತ್ತೂ ಇಲ್ಲ, ಆಗಿದೆ ಪರಿಸ್ಥಿತಿ. ಆದ್ದರಿಂದ ಶ್ರುತ್ಯುಕ್ತ ಕರ್ಮಗಳನ್ನ ಈಗ ಕೆಲವು ಜನರು, ಒಂದು 10 ಜನ ಇಡೀ ಭಾರತದಲ್ಲಿ, ಅದರಲ್ಲೂ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೆಲವೊಂದು ಆಂಶಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಸೊ 99.9% ಶ್ರುತ್ಯುಕ್ತ ಕರ್ಮಗಳು ಈಗ ಅಪ್ರಾಸಂಗಿಕ, ಅಪ್ರಸಕ್ತ, ಇರ್ರಿಲೆವೆಂಟ್ ಆಗಿ ಹೋಗ್ಬಿಟ್ಟಿದೆ. ಈಗ ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಸ್ಮೃತ್ಯುಕ್ತ ಕರ್ಮಗಳು, ಬೇರೆ ಬೇರೆ ಸ್ಮೃತಿಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಕರ್ಮಗಳನ್ನ ಧರ್ಮ ಆಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಸ್ಮೃತ್ಯುಕ್ತ ಕರ್ಮಗಳು, ಅದರಲ್ಲೂ ಕೂಡ ಕೆಲವೊಂದು ಕರ್ಮಗಳು ಕಾಮ್ಯ ಕರ್ಮಗಳು ಇಷ್ಟಾರ್ಥ ಸಿದ್ಧಿಯನ್ನ ಬೇಗ ಕೊಡುವಂತಹ ಕರ್ಮಗಳನ್ನ ಉಲ್ಲೇಖ ಮಾಡಿರ್ತಾರೆ. ಆದ್ರೆ ಕೆಲವೊಂದು ಕರ್ಮಗಳು ದೀರ್ಘಕಾಲದ ನಂತರ ಅದರ ಫಲವನ್ನ ಕೊಡುವಂತಹ ಕರ್ಮಗಳಾಗಿರ್ತವೆ. ಈಗ ಇಲ್ಲಿ ಹೇಳುವಂಥದ್ದು ಸಹ ಸದ್ಯ ಪರಿಪಚ್ಯತೆ ಪುಣ್ಯಕರ್ಮಾಶಯ. ಇಂತಹ ಆರಾಧನೆಗಳು, ಮಹಾತ್ಮರ ಆರಾಧನೆ, ಋಷಿ ದೇವತಾ ಈಶ್ವರ ಆರಾಧನೆಗಳು ಯಾವ ಸಂಕಲ್ಪದೊಂದಿಗೆ ಮಾಡ್ತೇವೋ ಅಂತಹ ಸಂಕಲ್ಪವು ಸದ್ಯಕ್ಕೆ ಇಲ್ಲೇ ಇರುವಂತಹ ಸಂಕಲ್ಪಗಳಾಗುತ್ತದೆ. ತಥಾ ತೀವ್ರ ಕ್ಲೇಶೇನ ಭೀತ ವ್ಯಾಧಿತ ಕೃಪಣೇಶು ವಿಶ್ವಾಸ ಉಪಗತೇಶು ವಾ ಮಹಾನುಭಾವೇಶು ವಾ ತಪಸ್ವಿಷು ಕೃತಃ ಪುನಃ ಪುನಃ ಅಪಕಾರಃ ಸಚ ಅಪಿ ಪಾಪಕರ್ಮಾಶಯ ಸದ್ಯಃ ಏವ ಪರಿಪಚ್ಯತೆ. ಸ್ಮೃತಿಯಲ್ಲಿ ಒಂದು ವಾಕ್ಯ ಇದೆ, ಅತ್ಯುತ್ಕಟೈಃ ಪುಣ್ಯಪಾಪೈಃ ಇಹೈವ ಫಲಮಶ್ನುತೆ. ಈ ವಾಕ್ಯವನ್ನ ಸಾಧ್ಯ ಆದ್ರೆ ಬರ್ಕೊಳ್ಳಿ. ಅತ್ಯುತ್ಕಟೈಃ ಪುಣ್ಯಪಾಪೈಃ, ತೀವ್ರತರವಾದಂತಹ ಪುಣ್ಯ ಮತ್ತು ಪಾಪವನ್ನ ಯಾರು ಆಚರಿಸುತ್ತಾನೋ ಅವನಿಗೆ ಇದೇ ಜನ್ಮದಲ್ಲಿಯೇ ಅತ್ಯುತ್ಕಟೈಃ ಪುಣ್ಯಪಾಪೈಃ ಇಹೈವ ಫಲಮಶ್ನುತೆ, ಅವನು ಇಲ್ಲಿಯೇ ಫಲವನ್ನು ಉಪಭೋಗ ಮಾಡ್ತಾನೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ರು ಆಕ್ಷೇಪಗಳನ್ನು ಹೇಳ್ತಾರೆ ಮತ್ತು ಅದಕ್ಕೆ ಸಮಾಧಾನವನ್ನು ಹೇಳಿದ್ದಾರೆ. ಹಾಗಾದ್ರೆ ಕೆಲವೊಬ್ರು ಅತ್ಯಂತ ದುಷ್ಟರು ವಿಲಾಸಿ ಜೀವನವನ್ನ, ವೈಭೋಗದ ಜೀವನವನ್ನ ಮಾಡ್ತಾ ಇದ್ದಾರಲ್ಲ, ಹಾಗಾದ್ರೆ ಅದಕ್ಕೆ ಹೇಗೆ ಸಮಾಧಾನ ಅನ್ನುವಂತಹ ಪ್ರಶ್ನೆಗೆ ಹೀಗೆ ಸಮಾಧಾನವನ್ನು ಹೇಳಿರ್ತಾರೆ. ಅವರ ಪಾಪದ ಕೂಡ ಹೆಚ್ಚಾಗಿದೆ, ಆದ್ದರಿಂದ ಅದು ಇದೇ ಜನ್ಮದಲ್ಲಿಯೇ ಸಂಪೂರ್ಣವಾಗಿ ಉಪಭೋಗ ಮಾಡಲಿಕ್ಕೆ ಸಾಧ್ಯವಿಲ್ಲದಿರುವುದರಿಂದ ಅವರಿಗೆ ಜನ್ಮಾಂತರದಲ್ಲಿ ತೀವ್ರತರವಾದಂತಹ ಪಾಪಾಶಯಗಳನ್ನ ಉಪಭೋಗ ಮಾಡುವ ಅನಿವಾರ್ಯತೆ ಉಂಟಾಗುತ್ತದೆ ಎಂಬುದಾಗಿ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಹೀಗೆ ಈ ವಾಕ್ಯ ನೋಡಿ, ತಥಾ
ತೀವ್ರ ಕ್ಲೇಶೇನ, ಇನ್ನು ಪಾಪಾಶಯವು ಹಿಂದಿನ ವಾಕ್ಯದಲ್ಲಿ ಸಹ ಸದ್ಯ ಪರಿಪಚ್ಯತೆ ಪುಣ್ಯಕರ್ಮಾಶಯ ಅಂತ ಹೇಳಿದ್ರು. ಅಂತಹ ಪುಣ್ಯಕರ್ಮಾಶಯವು ಕೂಡಲೇ ಫಲ ಕೊಡ್ತದೆ, ಇಮಿಡಿಯೇಟ್ ರಿಸಲ್ಟ್ಸ್, ವೆಯ್ಟ್ ಮಾಡೋ ಹಾಗೆ ಇಲ್ಲ, ವೇಟಿಂಗ್ ಟೈಮ್ ಇಸ್ 0. ಅದು ಅನುಷ್ಠಾನ ಮಾಡಿದ ತಕ್ಷಣವೇ ಫಲ ಸಿಗ್ತದೆ. ಆದ್ರೆ ಪಾಪವೂ ಕೂಡ ಸದ್ಯ ಫಲ ಕೊಡುತ್ತೆ. ಎಂತಹ ಪಾಪ? ತೀವ್ರ ಕ್ಲೇಶೇನ ಭೀತಃ, ಯಾರಿಗೆ ಅತ್ಯಂತ ಭೀತಃ, ತುಂಬಾ ಭಯಗೊಂಡಂತಹ, ವ್ಯಾಧಿತಃ, ಈಗ ಕೊರೋನಾ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಸೊ ವ್ಯಾಧಿತರಿಗೆ ಮಾಡುವಂತಹ ಪಾಪಗಳು ಅದು ಕೂಡಲೇ ಫಲ ಕೊಡ್ತದೆ. ವ್ಯಾಧಿತಃ ಕೃಪಣೇಶು, ತುಂಬಾ ದೈನ್ಯ ಸ್ಥಿತಿಯಲ್ಲಿರುವಂತವರಿಗೆ ಮಾಡುವಂತಹ ಪಾಪಗಳು. ಯಾಕಂದ್ರೆ ಅವರ ಪರಿಸ್ಥಿತಿಯೇ ದೈನ್ಯ ಸ್ಥಿತಿ ಆಗಿರ್ತದೆ. ಅದರ ಫಲವನ್ನ ಅಥವಾ ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಸಂದರ್ಭವನ್ನ ನಮಗೆ ಸದುಪಯೋಗ ಪಡಿಸ್ಕೊಂಡು ನಾವು ಪಾಪ ಕರ್ಮಾಚರಣೆ ಮಾಡಿದ್ರೆ ಅದು ಕೂಡ ಸದ್ಯ ಫಲ ಕೊಡ್ತದೆ. ವ್ಯಾಧಿತ ಕೃಪಣೇಶು ವಿಶ್ವಾಸ ಉಪಗತೇಶು ವಾ, ಇನ್ನು ವಿಶ್ವಾಸ ದ್ರೋಹ ಮಾಡುವಂಥದ್ದು. ಅಮಾಯಕನಾಗಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅಂದ್ರೆ ಅವನನ್ನು ಸಂಪೂರ್ಣವಾಗಿ ಅವನ ಅಮಾಯಕತೆಯನ್ನ ಬಳಸ್ಕೊಂಡು ಅವನಿಗೆ ವಿಶ್ವಾಸ ದ್ರೋಹ ಮಾಡುವಂಥದ್ದು, ಅವನನ್ನ ಕಾರ್ಯಾಂತರಕ್ಕೆ ಬಳಸ್ಕೊಳ್ಳುವ. ವಿಶ್ವಾಸ ಉಪಗತೇಶು ವಾ ಮಹಾನುಭಾವೇಶು ವಾ, ಇನ್ನು ಈ ಸಾಧುಗಳಲ್ಲಿ, ತಪಸ್ವಿಗಳಲ್ಲಿ, ಯೋಗಿಗಳಲ್ಲಿ ನಾವು ದುಷ್ಟಾಚರಣೆಯನ್ನು ಮಾಡಿದ್ರೆ, ತಪಸ್ವಿಷು ಕೃತಃ ಪುನಃ ಪುನಃ ಅಪಕಾರ, ಅವರಲ್ಲಿ ಮಾಡುವಂತಹ ಪ್ರತಿಯೊಂದು ಅಪಕಾರವು, ಪ್ರತಿಯೊಂದು ದುಷ್ಕಾರ್ಯವೂ ಕೂಡ ಅಪಕಾರವ ಸಾ ಚಾಪಿ ಪಾಪಕರ್ಮಾಶಯ ಸದ್ಯ ಏವ ಪರಿಗಚ್ಚತೆ. ಇಂತಹ ಪಾಪಕರ್ಮಗಳು ಕೂಡಲೇ ಫಲವನ್ನ ಕೊಡ್ತವೆ. ಆದ್ರಿಂದ ಒಂದು ಮಾತಿದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಆದ್ದರಿಂದ ಬೇರೆ ಕ್ಷೇತ್ರದಲ್ಲಿ ಮಾಡಿರುವಂತಹ, ಬೇರೆ ಪ್ರದೇಶಗಳಲ್ಲಿ ಮಾಡಿರುವಂತಹ ಪಾಪಕರ್ಮವನ್ನ ನಾಶ ಮಾಡುತ್ತೆ ಪುಣ್ಯಕ್ಷೇತ್ರವು. ಆದ್ರೆ ಪುಣ್ಯಕ್ಷೇತ್ರದಲ್ಲಿ ಮಾಡುವಂತಹ ಪಾಪಕರ್ಮವು ನಾಶವಾಗುವುದಿಲ್ಲ, ಅದು ನಮಗೆ ತೀವ್ರತರವಾದಂತಹ ಕಠಿಣ ಪರಿಣಾಮಗಳನ್ನೇ ಉಂಟು ಮಾಡುತ್ತೆ ಅನ್ನುವಂತಹ ಮಾತಿದೆ. ಆದ್ದರಿಂದ ಪುಣ್ಯಕ್ಷೇತ್ರಗಳಲ್ಲಿ ಪಾಪಕರ್ಮ ಮಾಡಬಾರದು ಎಂಬ ವಿಚಾರವನ್ನ ಬಲವಾಗಿ ಪ್ರತಿಪಾದನೆ ಮಾಡಲಾಗುತ್ತೆ. ಈ ವಾಕ್ಯದಲ್ಲಿ ಕೆಲವೊಂದು ಕರ್ಮಗಳು ಸತ್ಫಲವನ್ನ ಸದ್ಯದಲ್ಲೇ ಕೊಡ್ತವೆ, ಅದೇ ರೀತಿ ಕೆಲವೊಂದು ಪಾಪಕರ್ಮಗಳು ಕೂಡ ದುಷ್ಫಲವನ್ನ ಸದ್ಯದಲ್ಲಿಯೇ ಕೊಡ್ತವೆ. ಯಥಾ ಇಲ್ಲಿ ಉಲ್ಲೇಖವನ್ನ ಕೊಟ್ಟಿದ್ದಾರೆ, ಈ ಕಥೆಯ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಹಂಚಿಕೊಳ್ಬಹುದು. ಯಥಾ ನಂದೀಶ್ವರ ಕುಮಾರ ಮನುಷ್ಯ ಪರಿಣಾಮ ಹಿತ್ವಾ ದೇವತ್ವೇನ ಪರಿಣತಃ. ಇಲ್ಲಿ ನಹುಷನ್ ಅಲ್ಲ, ನಂದೀಶ್ವರ ಫಸ್ಟ್. ನಂದೀಶ್ವರ ಮನುಷ್ಯ ಪರಿಣಾಮಂ ಹಿತ್ವಾ ದೇವತ್ವೇನ ಪರಿಣತಃ. ಆ ನಂದೀಶ್ವರನು ಮನುಷ್ಯ ಶರೀರವನ್ನು ಬಿಟ್ಟು ದೇವತ್ವವನ್ನು ಪಡ್ಕೊಳ್ತಾನೆ ತನ್ನ ತಪಸ್ಸಿನ ಪರಿಣಾಮದ ಫಲವಾಗಿ ಅಂತೇಳಿ ನಂದೀಶ್ವರನ ಉಲ್ಲೇಖವನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಹರ್ಷಾನಂದರ ಪುಸ್ತಕದಲ್ಲಾಗ್ಲಿ ಅಥವಾ ಈ ಪುಸ್ತಕದಲ್ಲಾಗ್ಲಿ ಹೆಚ್ಚಿನ ವಿವರಣೆ ನನಗೆ ಕಂಡು ಬರಲಿಲ್ಲ. ಅಲ್ಲೂ ಕೂಡ ನಂದೀಶ್ವರನು ಈ ಜನ್ಮದಲ್ಲಿಯೇ ದೇವತ್ವವನ್ನು ಹೊಂದಿದ್ದು ಅಂತ ಹೇಳಿ ಹರ್ಷಾನಂದರು ಬರೆದಿದ್ದಾರೆ. ಹಾಗೆ ಇನ್ನೊಂದು ಉಲ್ಲೇಖ, ತಥಾ ನಹುಷೋಪಿ ದೇವಾನಾಂ ಇಂದ್ರ ಸ್ವಕಂ ಪರಿಣಾಮಂ ಹಿತ್ವಾ ತಿರ್ಯತ್ವೇನ ಪರಿಣತಃ ಇತಿ. ದೇವೇಂದ್ರನಾದಂತಹ ನಹುಷನು ಅಧರ್ಮದ ಪರಿಪಾಕದಿಂದ ಹಾವಿನ ರೂಪವನ್ನು ಪಡ್ಕೊಂಡ ಅಂತ ಹೇಳಿ ನಹುಷ ಮಹಾರಾಜನ
ಉಲ್ಲೇಖವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಎರಡೂ ಉಲ್ಲೇಖದಿಂದ ಏನ್ ಗೊತ್ತಾಗ್ತದೆ, ತೀವ್ರತರ